ನಮಸ್ತೆ ಗೆಳೆಯರೆ. ಈ ದಿನ ಕರ್ನಾಟಕ ಸರ್ಕಾರ 1 to 5th CET ಅಂದ್ರೆ 1 to 5th ನೇಮಕಾತಿ ಹಾಗೆ 6 to 8 ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಕರಡು ಪ್ರತಿಯನ್ನ ಬಿಡುಗಡೆ ಮಾಡಿದೆ. ಈ ಕರಡು ಪ್ರತಿ ಎದಕ್ಕೆ ಸಂಬಂಧಪಟ್ಟಿದೆ ಅನ್ನೋಂತ ಗೊಂದಲ ನಿಮ್ಮೆಲ್ಲದರಲ್ಲಿ ಇದ್ರೆ, ಇದು 1 to 5th CET ಹಾಗೇನೆ 6 to 8 CETಗೆ ಸಂಬಂಧಪಟ್ಟಂತಹ ಅರ್ಹತಾ ಅಂಕಗಳು ಏನಿದೆ, ಹೇಗೆ ಮಾರ್ಕ್ಸ್ ಅನ್ನ ವೇಟೇಜ್ ಅನ್ನ ಕನ್ಸಿಡರ್ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ನಿಮಗೆ ಲಭ್ಯವಾಗಿದೆ. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತಹ ವಾಟ್ಸ್ಆಪ್ ಕರೆಗಳನ್ನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಡ್ರಾಪ್ ಮಾಡ್ತಿದ್ರೆ, ಕರೆ ಮಾಡಿ ಮಾಹಿತಿ ಕೇಳ್ತಾ ಇದ್ರೆ, ಹಾಗಾಗಿ ಒಂದು ಕ್ಲಾರಿಟಿನ ನಾನು ನಿಮಗೆ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ಏನಿದೆ ಅಂದ್ರೆ, ಈ ಅಧಿಸೂಚನೆ ಈಗ ಇದು ಡ್ರಾಫ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಡ್ರಾಫ್ಟ್ ಏನಿದೆ, ಈ ಡ್ರಾಫ್ಟ್ ಅನ್ನ ನೀಡಿದ್ದಾರೆ ಸರ್ಕಾರ. ಈ ಡ್ರಾಫ್ಟ್ ಮುಂದಿನ 15 ದಿನದಲ್ಲಿ ಅದಕ್ಕೆ ಅಬ್ಜೆಕ್ಷನ್ಸ್ ಗಳನ್ನ ಯಾರಾದ್ರೂ ಇದ್ರೆ ಫೈಲ್ ಔಟ್ ಮಾಡಿ, ಅದು ಫೈನಲ್ ಆಗಿ ಅದೇನಾಗುತ್ತೆ, ಅಧಿಸೂಚನೆ ಅಧಿಕೃತವಾಗಿ ಆಗುತ್ತೆ, ರಾಜ್ಯಪತ್ರದಲ್ಲಿ ಬಿಡುಗಡೆ ಮಾಡ್ತಾರೆ. ಈಗ ಡ್ರಾಫ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಮುಂದಿನ 15 ದಿನದಲ್ಲಿ ಏನಾಗುತ್ತೆ, ಅದು ಫೈನಲ್ ಆಗುತ್ತೆ. ಹಾಗಾದ್ರೆ ಈ ಡ್ರಾಫ್ಟ್ ಅಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಹೇಳೋದಾದ್ರೆ, ಈ ಹಿಂದೆ ನೇಮಕಾತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಬದಲಾವಣೆಗಳನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಡ ಇತ್ತು. ವಿವಿಧ ಮೂಲಗಳಿಂದ, ವಿದ್ಯಾರ್ಥಿಗಳಿಂದ, ಸಂಘಟನೆಗಳಿಂದ ಒತ್ತಡ ಇತ್ತು. ಹಾಗಾಗಿ ಈ ಒತ್ತಡವನ್ನ ಸರ್ಕಾರ ಮಣಿದು ಅದರಲ್ಲಿ ಕೆಲವೊಂದು ಬದಲಾವಣೆ ಮಾಡಿದೆ. ಏನಿದೆ, ಸಿಇಟಿ ಅಂಕಗಳ ವೇಟೇಜ್ ಹೀಗಿತ್ತು ಆರಂಭದಲ್ಲಿ ಮೊದಲು, ಅದನ್ನ ಈಗ 70% ಸರ್ಕಾರ ಏರಿಸಿದೆ. ಅಂದ್ರೆ ನೀವು ಸಿಇಟಿಲಿ ಪಡೆದಂತ ಅಂಕಗಳಲ್ಲಿ 70% ನೇಮಕಾತಿಗೆ ಪರಿಗಣಿಸ್ತಾರೆ. ಅಂದ್ರೆ ನೇಮಕಾತಿಗೆ ಅವರು ವೇಟೇಜ್ 70 ಮಾಡಿದ್ದಾರೆ. ಹಾಗೆ ಟಿಇಟಿ ಟಿಇಟಿ ಅಂಕಗಳು ಅಂದ್ರೆ ನಿಮ್ಮ ಟಿಇಟಿಲಿ ನೀವು ಗಳಿಸಿದಂತ ಅಂಕಗಳಲ್ಲಿ ಅದರಲ್ಲಿ 20% ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಹಾಗೇನೆ ನೀವು ಪಿ ಯು ನಲ್ಲಿ ಮತ್ತೆ ನೀವು ಪಡೆದಂತ ಅಂಕಗಳು ಏನಿದೆಯಲ್ಲ, ಮತ್ತೆ ನೀವು PUC ಪಡೆದಂತ ಅಂಕಗಳನ್ನ ಎರಡನ್ನೂ ಕ್ಲಬ್ ಮಾಡಿ 10% ಮಾಡಿದ್ದಾರೆ. ಅಂದ್ರೆ ನಿಮ್ಮ PU ಮತ್ತೆ ನಿಮ್ಮ ಡಿ.ಎಡ್ ಈ ಅಂಕಗಳನ್ನ ಕನ್ಸಿಡರ್ ಮಾಡಿ ಏನ್ ಮಾಡ್ತಾರೆ, 10%ಗೆ ಏರಿಸಿದ್ದಾರೆ. 70, 20 ಮತ್ತೆ 10 ಹೀಗೆ ಏನ್ ಮಾಡಿದ್ದಾರೆ, ನಿಮ್ಮ ವೇಟೇಜ್ ಇಟ್ಕೊಳ್ತಾರೆ. ಹೀಗಾಗಿ ಏನಾಗುತ್ತೆ, ಈ ಹಿಂದೆ ಕಟ್ ಆಫ್ ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆ ಸಿಇಟಿಲಿ ಸ್ಕೋರ್ ಮಾಡ್ತಿದ್ರು ಕೂಡ ಕಟ್ ಆಫ್ ಇಂದ ಹೊರಗುಳಿತಾ ಇದ್ರು, ಕೇವಲ ಯಾಕಂದ್ರೆ ಅವ್ರ ಬ್ಯಾಕಪ್ ಸ್ಕೋರ್ ತುಂಬಾ ಕಡಿಮೆ ಇರ್ತಾ ಇತ್ತು. ಯಾಕಂತಂದ್ರೆ ಈ 1980 ಕಾಲದವ್ರು ಏನಿದ್ದಾರೆ, 1980 ಇಂದ ಹಿಡ್ಕೊಂಡು 2020 ಯಾರೆಲ್ಲ ವಿದ್ಯಾರ್ಥಿಗಳು ಓದಿದ್ದಾರೆ, ಅವರ ಬ್ಯಾಕಪ್ ಸ್ಕೋರು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ತುಂಬಾ ಕಡಿಮೆ ಇತ್ತು. ಆ ವಿದ್ಯಾರ್ಥಿಗಳಿಗೆ ಸಿಇಟಿಯಲ್ಲಿ ಏಟ್ ಬೀಳ್ತಾ ಇತ್ತು. ಅದನ್ನ ಪರಿಗಣಿಸಿ ಇಲ್ಲ ಹಾಗೆ ಮಾಡಬಾರ್ದು, 70% ನೇಮಕಾತಿಯಲ್ಲಿ 70% ಸಿಇಟಿಗೆ, 20% ಟಿಇಟಿಗೆ, ಹಾಗೇನೆ 10% ನಿಮ್ಮ PU ಮತ್ತೆ ನಿಮ್ಮ ಡಿ.ಎಡ್ ಈ ಒಟ್ಟು ಅಂಕಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ಯಾಕಪ್ ಸ್ಕೋರ್ ಆಲ್ಮೋಸ್ಟ್ ರಿಮೂವ್ ಆದ ಹಾಗೆ ಕೇವಲ 10% ನಿಗದಿತ ಮಾಡಿದ್ದಾರೆ ಮಾರ್ಕ್ಸ್ ಕಾರ್ಡ್ಗಳಿಗೆ. ಇದು ದೊಡ್ಡ ಗೇಮ್ ಚೇಂಜರ್ ಅಲ್ಲ. ಅಂದ್ರೆ ಸಿಇಟಿ ಎಲ್ಲಿ 70% ಏರಿಸಿರೋದು ಗೇಮ್ ಚೇಂಜರ್. ಬ್ಯಾಕಪ್ ಏನ್ ರಿಮೂವ್ ಮಾಡಿದ್ದಾರೆ, ಇದೊಂದು ಒಳ್ಳೆ ವಿಚಾರ ಇದೆ. ಹಾಗೇನೆ ಇದು 1 to 5th ಸಿಇಟಿಗೆ ಸಂಬಂಧಪಟ್ಟ ಹಾಗೆ 6 to 8 ಸಿಇಟಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅಂದ್ರೆ, ಸೇಮ್ ಆಗಿ 6 to 8 ನೇಮಕಾತಿಗೆ ಸಂಬಂಧಪಟ್ಟ ಹಾಗೂ ಕೂಡ ಅದೇ ರೀತಿಯಾದಂತಹ 70% ಸಿಇಟಿಯಲ್ಲಿ, 20% ಟಿಇಟಿಯಲ್ಲಿ, ಹಾಗೆ ನಿಮ್ಮ ಡಿಗ್ರಿ ಮತ್ತೆ ನಿಮ್ಮ ಬಿ.ಎಡ್ ಏನಿದೆ ಆ ಸರ್ಟಿಫಿಕೇಟ್ಗಳಿಗೆ 10% ಅವರು ವೇಟೇಜ್ ಅನ್ನು ನೀಡಿದ್ದಾರೆ. 20%, 70% ಇಷ್ಟಿದೆ. ಇದರಿಂದ ಏನಾಗುತ್ತೆ, ನಿಮಗೆ ಏನು ಔಟ್ಕಮ್ಸ್ ಏನ್ ತಗೋಬಹುದು ಅಂದ್ರೆ, ನಿಮ್ಮ ಸಿಇಟಿಯಲ್ಲಿ ನೀವು ಮಾಡುವಂತ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಿಇಟಿ ತಯಾರಿನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಒಂದು. ಎರಡನೇದು, ನಿಮ್ಮ ಟಿಇಟಿಯಲ್ಲಿ ಈಗಾಗಲೇ ಸ್ಕೋರ್ ಕಡಿಮೆ ಇದ್ರೆ, ಕೇವಲ ಎಲಿಜಿಬಿಲಿಟಿಗೆ ಕೆಲವರು ಪಾಸ್ ಆಗಿದ್ದಾರೆ, ಅಂದ್ರೆ 83 ತೆಗೆದುಕೊಂಡು ಪಾಸ್ ಆಗಿದ್ದಾರೆ, ಕೆಲವರು 90 ಮಾರ್ಕ್ಸ್ಗೆ ಸಂತೃಪ್ತರಾಗಿದ್ದಾರೆ, ನಾನು ಪಾಸ್ ಆಗಿದ್ದೀನಿ, ಎಲಿಜಿಬಲ್ ಆಗಿದ್ದೀನಿ ಅನ್ನುವಂತಹ ಒಂದು ಖುಷಿಲಿದ್ದಾರೆ. ಇವರು ನಿಮ್ಮ ಟಿಇಟಿ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಮ ಟಿಇಟಿ ಸ್ಕೋರ್ ನಿಮಗೆ ಜಾಬ್ ಅಲ್ಲಿ ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಟಿಇಟಿ ಮತ್ತೆ ನಿಮ್ಮ ಸಿಇಟಿಯಲ್ಲಿ ನೀವೇನ್ ಮಾಡ್ಕೊಳ್ಳಿ, ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನ ನಾನು ನೀಡೋದಕ್ಕೆ ಬಯಸ್ತೇನೆ. ನಿಮ್ದೇನೇ ಕಾಮೆಂಟ್ಗಳಿದ್ರೆ ತಿಳಿಸಿ. ಇದು ಹೆಚ್ಚು ಕಮ್ಮಿ ಈ ನಿಯಮಗಳೇನಾಗುತ್ತೆ, ಫೈನಲ್ ಆಗಿ ಬರುತ್ತೆ. ಇದರಿಂದ ಸಾಕಷ್ಟು ಬ್ಯಾಕಪ್ ಸ್ಕೋರ್ ಇಂದ ಸಮಸ್ಯೆಗಳಿಗೆ ಅನುಭವಿಸಿದಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ.
ಹಾಗಾಗಿ ಏನು ಬ್ಯಾಕಪ್ ಸ್ಕೋರ್ ಏನಿದೆಯಲ್ಲ, ಈ ಬ್ಯಾಕಪ್ ಸ್ಕೋರ್ ಅಲ್ಲಿ ನಿಮ್ಮ ಸಿಇಟಿದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಟಿಇಟಿ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬ್ಯಾಕಪ್ ಸ್ಕೋರ್ ಏನಿದೆಯಲ್ಲ ಅಂದ್ರೆ ನಿಮ್ಮ ಡಿಗ್ರಿದು ಹಾಗೇನೆ ನಿಮ್ಮ ಬಿ ಎಡ್ದು ಅದು ರಿಮೂವ್ ಆಗಿದ್ದರಿಂದ ಸಮಸ್ಯೆ. ಅಂದ್ರೆ ಕೇವಲ 10% ಮಾತ್ರ ಮೀಸಲಾಗಿ ಇಟ್ಟಿದ್ದರಿಂದ 10% ಇಟ್ಟಿದ್ದಾರೆ ಅಂದ್ರೆ ಏನು, ಅದು ಆಲ್ಮೋಸ್ಟ್ ರಿಮೂವ್ ಆದಾಗೆ ಇರುತ್ತೆ. ಯಾಕೆ ಈ 10% ಅಂದ್ರೆ ಸರ್ಕಾರ ಕಾಲೇಜುಗಳಿಗೆ ಮಾನ್ಯತೆ ಕೊಟ್ಟಿದೆ. ಕಾಲೇಜುಗಳಲ್ಲಿ ನಿಯಮಗಳು ಏನಿದೆ ಸ್ವಲ್ಪ ಕಠಿಣ ಆಗುತ್ತೆ. ಈ 10% ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಮೇಲಿನ ಕಂಟ್ರೋಲ್ ಕಡಿಮೆ ಆಗುತ್ತೆ. ಯಾರು ಕೂಡ ಕೇರ್ ಮಾಡಲ್ಲ, ಲೆಕ್ಚರ್ಸ್ಗೆ, ಟೀಚರ್ಸ್ಗೆ, ಸಿಲೆಬಸ್ಗೆ ಅನ್ನೋಕ್ಕೋಸ್ಕರ ಒಂದು 10% ನಾಮ ಮಾತ್ರ ಇಟ್ಟಿದ್ದಾರೆ. ನಿಮ್ಮ ಸಿಇಟಿ ಸ್ಕೋರ್ ಮತ್ತು ನಿಮ್ಮ ಟಿಇಟಿ ಸ್ಕೋರ್ ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇನ್ನೊಂದು ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಈಗ ಮುಂದಿನ 1-2 ತಿಂಗಳಲ್ಲಿ ನಿಮ್ಮ ನೇಮಕಾತಿಗೆ ಅನುಕೂಲ ಆಗುತ್ತೆ. ತಯಾರಿನ ಆರಂಭ ಮಾಡ್ಕೊಳ್ಳಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಗೊತ್ತಿದೆ. ತಯಾರಿಗೆ ಬೇಕಾದಂತ ಸಂಪೂರ್ಣ ಮಾಹಿತಿಗಳು ನಮ್ಮಲ್ಲಿ ತರಗತಿಗಳು ನಡೀತಾ ಇದೆ. ಪ್ರತಿದಿನ ಸಂಜೆ 5ರಿಂದ ಹಿಡ್ಕೊಂಡು ರಾತ್ರಿ 11ರವರೆಗೆ ನಾವು ಪ್ರತಿದಿನ ಲೈವ್ ತರಗತಿಗಳನ್ನ ನಡೆಸ್ತಾ ಇದ್ದೀವಿ. ಹಾಗೇನೆ ನಿಮಗೆ ಇದಲ್ಲದ ಹಾಗೆ ಎಲ್ಲಾ ತರಗತಿಗಳನ್ನ 4 ತಿಂಗಳ ಕಂಪ್ಲೀಟ್ ಮಾಹಿತಿಗಳನ್ನ, ಕಂಪ್ಲೀಟ್ ಸಿಲೆಬಸ್ ಅನ್ನ ಪ್ರತಿದಿನ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಯಾರಾದರೂ ತರಗತಿಗಳನ್ನ ಅಟೆಂಡ್ ಮಾಡಬೇಕು ಅಂತಿದ್ರೆ ನಮ್ಮ 82176704053636115362 ನಂಬರ್ಗಳಿಗೆ ಕರೆ ಮಾಡಿ ನೀವು ತರಗತಿಗೆ ಬೇಕಾದ್ರೆ ಮಾಡ್ಕೋಬಹುದು. PSTR, GPSTR, ಹಾಗೆ HSTR, ಹಾಗೆ TET ಏನಿದೆ ಇವಕ್ಕೆಲ್ಲದಕ್ಕೆ ಸಂಬಂಧಪಟ್ಟಂತ ತರಗತಿಗಳು ನಡೀತಾ ಇದೆ. ಸಂಬಂಧಪಟ್ಟವರು ಅಗತ್ಯ ಇದ್ದವರು ನೀವು ಕಾಲ್ ಮಾಡಿ ಮಾಹಿತಿನ ಪಡಿಬೇಕು ಅಂತ ಕೇಳ್ತಾ, ಒಳ್ಳೆ ಖುಷಿ ವಿಚಾರ ನಿಮಗೆ ಸಿಕ್ಕಿದೆ. ಹಾಗಾಗಿ ತರಗತಿಗಳನ್ನ ಅಟೆಂಡ್ ಮಾಡಿ, ಹಾಗೆ ನೀವು ತಯಾರಿಯನ್ನ ಆರಂಭಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಥ್ಯಾಂಕ್ ಯು.